ಶರಣರ ವಚನರ ದಾಸರ ಹಾಡಿನ ಈ ನೆಲದ ಮಣ್ಣಿನ ವರ್ಣನೆ ಮಾಡುವ ಪುರಂದರ ದಾಸರ ಪದ ಮಣ್ಣಿಂದ ಸಕಲ ದರ್ಶನವೆಲ್ಲ, ಮಣ್ಣಿಂದ ಸಕಲ ವಸ್ತುಗಳೆಲ್ಲ, ಮಣ್ಣು ಬಿಟ್ಟವರಿಗೆ ಆಧಾರವಿಲ್ಲ, ಅಣ್ಣಗಳಿರೆಲ್ಲ ಕೇಳಿರಯ್ಯ ಅಂತ ಹೇಳುತ್ತವೆ. ಮಣ್ಣಿನ ಕಾಯ ಮಣ್ಣಿನ, ಮಣ್ಣಿನ ಕಾಯ ಮಣ್ಣಿನ, ಮಣ್ಣಿಂದ ಸಕಲ ವಸ್ತುಗಳೆಲ್ಲ, ಮಣ್ಣಿಂದ ಸಕಲ ದರುಶನಗಳೆಲ್ಲ, ಮಣ್ಣು ಬಿಟ್ಟವರಿಗೆ ಆಧಾರವಿಲ್ಲ, ಅಣ್ಣಗಳಿರೆಲ್ಲ ಕೇಳಿರಯ್ಯ. ಮಣ್ಣಿಂದ ಕಾಯ ಮಣ್ಣಿಂದ, ಮಣ್ಣಿಂದ ಕಾಯ ಮಣ್ಣಿಂದ. ನಮ್ಮ ತತ್ವಜ್ಞಾನಿಗಳು ಹೇಳುವಂತೆ ಭಾರತದ ಮಣ್ಣ ಕಣಕಣದಲ್ಲೂ ಅಂಥ ಅದ್ಭುತ ಅಮೃತ ಶಕ್ತಿ ಅಡಗಿದೆ. ಆ ಅಮೃತವು ಈ ಮಣ್ಣಿನಲ್ಲಿ ಅರಳಿ ಬರುವ ತರಕಾರಿಗಳಲ್ಲಿ ಕೂಡ ಸಮ್ಮಿಳಿತಗೊಂಡಿದೆ. ನಮ್ಮ ಮಣ್ಣಿನಲ್ಲಿ ಬೆಳೆದು ಬರುವ ಅಂಥ 10 ಅದ್ಭುತ ಚಮತ್ಕಾರಿ ತರಕಾರಿ ಸೊಪ್ಪುಗಳ ಮಾಹಿತಿ ನಾವಿಲ್ಲಿ ಸಂಗ್ರಹಿಸಿ ತಂದಿದ್ದೇವೆ. ಬನ್ನಿ, ಯಾವೆಲ್ಲ ಸೊಪ್ಪು, ಗಡ್ಡೆ, ಗೆಣಸು, ತರಕಾರಿ ಮಾನವನ ಸದೃಢ ದೇಹಕ್ಕೆ, ಸುಂದರ ಬದುಕಿಗೆ ಶಕ್ತಿಶಾಲಿ ಅಂತ ತಿಳಿದುಕೊಳ್ಳೋಣ. ಪ್ರೇಕ್ಷಕರೇ ಪ್ರಣಾಮಗಳು. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಮಾಧ್ಯಮ ಅಭಿಯಾನಕ್ಕೆ ಬೆಂಬಲಿಸಿರಿ. ಭರತ ಭೂಮಿಯ ಮಣ್ಣಿನಲ್ಲಿ ಬೆಳೆದು ಬರುವ ಚಮತ್ಕಾರಿ ತರಕಾರಿಗಳ 10ನೇ ನಂಬರ್ನಲ್ಲಿ ಬರುವಂಥದ್ದು ಗಜ್ಜರಿ ಅಂದರೆ ಕ್ಯಾರೆಟ್. ಈ ಕೇಸರಿ ವರ್ಣದ ಗಜರಿ ಸಾಲಡ್, ಪಚಡಿ ಮತ್ತು ಹಲ್ವಾ ರೂಪದಲ್ಲಿ ಮನುಷ್ಯನ ನಾಲಿಗೆಯ ಚಪ್ಪರಿಕೆ ಮಾತ್ರ ಆಗಿ ಉಳಿದಿಲ್ಲ. ಬದಲಿಗೆ ಕ್ಯಾರೆಟ್, ಈ ಗಜ್ಜರಿ ಗಟ್ಟಿ ದೇಹಕ್ಕಿದು ಭರ್ಜರಿಯಾದಂತಹ, ಜಬರ್ದಸ್ತ್ ಆದಂತಹ ಉಪಯೋಗಕಾರಿಯಾಗಿದೆ. ಇದರಲ್ಲಿ ಬೀಟಾ ಕ್ಯಾರೋಲಿನ್ ಎಂಬ ಅಂಶ ಇದೆ. ಈ ಬೀಟಾ ಕ್ಯಾರೋಲಿನ್ ಮನುಷ್ಯನ ಶರೀರಕ್ಕೆ ಸೇರಿದಾಗ ವಿಟಮಿನ್ ಎ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ. ಇದು ಕಣ್ಣುಗಳ ತೇಜಸ್ಸನ್ನು ವೃದ್ಧಿಸುತ್ತೆ ಮತ್ತು ಚರ್ಮಕ್ಕೆ ಕಾಂತಿಯ ಶಕ್ತಿ ಪ್ರದಾನ ಮಾಡುತ್ತದೆ. ಜೊತೆಗೆ ಪಚನಕ್ರಿಯೆಗೆ ಸಹಕಾರಿ ಮತ್ತು ದೇಹದ ತೂಕವನ್ನು ಕಂಟ್ರೋಲ್ನಲ್ಲಿಡುತ್ತೆ ಈ ಗಜ್ಜರಿ. ಚಮತ್ಕಾರಿ ತರಕಾರಿಗಳ 9ನೇ ಸ್ಥಾನವು ಸೊಪ್ಪಿನ ರೂಪದ ಪಾಲಕ್ ಎಲೆಗಳಿಗಿದೆ. ನಾವು ಸ್ಟ್ರಾಂಗ್ ದೇಹಸಿರಿ ಬಯಸುವುದಾದರೆ ಈ ಪಾಲಕ್ ಎಲೆ ಮತ್ತು ಅದರ ದಂಟು ಆಹಾರದಲ್ಲಿ ಸೇರಿಸಿಕೊಳ್ಳಬೇಕಿದೆ. ಪಾಲಕ್ ಎಲೆಗಳಲ್ಲಿ ಐರನ್ ಪ್ರಮಾಣ ಬಹಳ ಇರುತ್ತದೆ. ಈ ಐರನ್ ದೇಹದಲ್ಲಿ ರಕ್ತದ ಕೊರತೆ ನೀಗಿಸುತ್ತೆ. ಇದರ ಜೊತೆಗೆ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಮತ್ತು ವಿಟಮಿನ್ಗಳ ಭರ್ಪೂರ್ ಸಂಗಮ ಈ ಪಾಲಕ್ ಎಲೆಗಳಿಗುಂಟು. ಇದು ದೇಹದ ಮೂಳೆಗಳನ್ನು ಗಟ್ಟಿಮುಟ್ಟಾಗಿರಿಸಲು ನೆರವಿಗೆ ಬರುತ್ತದೆ. ಚಮತ್ಕಾರಿ ತರಕಾರಿ ನಂಬರ್ 8. ಹೆಲ್ತ್ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವವರು ಈ ಬ್ರೋಕೋಲಿಯನ್ನು ಬಳಸುತ್ತಾರೆ. ಕಾರಣ ಇದು ಆಂಟಿ ಆಕ್ಸಿಡೆಂಟಿನಿಂದ ತುಂಬಿಕೊಂಡಿದೆ. ಇದು ಶರೀರದ ಇಮ್ಯುನಿಟಿಯನ್ನು ಗಟ್ಟಿಗೊಳಿಸುತ್ತದೆ ಮತ್ತು ವಿಶೇಷ ಹೇಳುವುದಾದರೆ ಇದು ಕ್ಯಾನ್ಸರ್ಕಾರಿ ರೋಗಗಳಿಂದ ದೇಹವನ್ನು ಸುರಕ್ಷಿತವಾಗಿಡುತ್ತೆ. ಅಲ್ಲದೆ ಇದರಲ್ಲಿ ವಿಟಮಿನ್ ಸಿ ಹಾಗೂ ಫೈಬರ್ ಇರುತ್ತೆ. ಅದು ಚರ್ಮದ ಗ್ಲೋ ಕಾಪಾಡುತ್ತೆ, ಪಚನಕ್ರಿಯೆ ಉತ್ತಮಗೊಳಿಸುತ್ತೆ. ನಂಬರ್ 7 ಬೀಟ್ರೂಟ್. ರಕ್ತ ಶುದ್ಧಿಯ ಶ್ರೇಷ್ಠ ನೈಸರ್ಗಿಕ ಔಷಧಿ ಈ ಬೀಟ್ರೂಟ್ ಎಂದೇ ನಮ್ಮ ಔಷಧ ವಿಜ್ಞಾನ ಕೂಡ ಸೂಚಿಸಿದೆ. ಇದರಲ್ಲಿ ಐರನ್, ಫೋಲಿಡ್ ಮತ್ತು ನೈಟ್ರೇಟ್ಸ್ ಅಡಗಿದೆ. ಇವು ದೇಹದಲ್ಲಿ ರಕ್ತ ಸಂಚಾರಕ್ಕೆ ಟ್ರಾಫಿಕ್ ಫ್ರೀ ಮಾಡಿಕೊಡುತ್ತವೆ. ಬ್ಲಡ್ ಪ್ರೆಷರ್ ಅಂದರೆ ರಕ್ತದೊತ್ತಡವನ್ನು ನಿಯಂತ್ರಿಸುತ್ತೆ ಈ ಬೀಟ್ರೂಟ್. ಆಯಾಸ ಕಂಡು ಬಂದಾಗ ಬೀಟ್ರೂಟ್ ಜ್ಯೂಸ್ ತಕ್ಷಣ ಚೈತನ್ಯ ತುಂಬಿ ತರುತ್ತೆ. ನಂಬರ್ 6ನೇದ್ದು ಬೆಂಡೆಕಾಯಿ. ಹಲವು ಪೌಷ್ಟಿಕ ಅಂಶಗಳನ್ನು ಒಳಗೊಂಡ ಬೆಂಡೆ ಮನುಷ್ಯನ ಆರೋಗ್ಯಕ್ಕೆ ಬಗೆ ಬಗೆಯಲ್ಲಿ ನೆರವಾಗುತ್ತೆ. ಇದರಲ್ಲಿ ಫೈಬರ್ ಇದೆ, ಹೀರಿಕೊಳ್ಳುವ ನಾರಿನಂಶ ಪೆಕ್ಟಿನ್ ಅಂತ ಹೇಳುವ ಅಂಶ ಇದೆ. ಇದು ಬ್ಲಡ್ ಶುಗರ್ ಪ್ರಮಾಣವನ್ನು ನಿಯಂತ್ರಣದಲ್ಲಿಡುತ್ತೆ, ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ, ರಕ್ತ ಹೆಪ್ಪುಗಟ್ಟುವುದನ್ನು ಸಹ ಇದು ತಡೆಯುತ್ತೆ. ವಿಟಮಿನ್ ಸಿ ಮತ್ತು ಫಾಲಿಕ್ ಆಸಿಡ್ ಇದರಲ್ಲಿದೆ. ಇವು ಕೇಶ ಹಾಗೂ ಚರ್ಮಕ್ಕೆ ಭಾರಿ ಪ್ರಮಾಣದಲ್ಲಿ ಉಪಯೋಗಕಾರಿಯಾಗಿದೆ. ಒಟ್ಟಾರೆ ಆರೋಗ್ಯಪೂರ್ಣ ದೇಹಕ್ಕೆ ಬೆಂಡೆ ದಿ ಬೆಸ್ಟ್ ತರಕಾರಿ.
ನಂಬರ್ 5 ಟೊಮೆಟೊ. ಅಡುಗೆ ಮನೆಗೆ ರಾಣಿ ಈ ಟೊಮೆಟೊ. ಇದು ಸೂಪರ್ ಫುಡ್ ಕೂಡ ಹೌದು. ಇದರಲ್ಲಿ ಲೈಕೋಪಿನ್ ಎಂಬ ಅಂಶ ಇದೆ. ಇದು ಹೃದಯ ಸಂಬಂಧಿ ರೋಗ ಮತ್ತು ಕ್ಯಾನ್ಸರ್ ಕಾರಕ ರೋಗಗಳಿಂದ ಮನುಷ್ಯನಿಗೆ ರಕ್ಷಾ ಕವಚವಾಗಿ ನಿಲ್ಲುತ್ತದೆ. ಚರ್ಮವನ್ನು UV ಕಿರಣಗಳಿಂದ ಕಾಪಾಡುತ್ತೆ. ದೇಹಕ್ಕೆ ಮುಪ್ಪು ಆವರಿಸದಂತೆ ರಕ್ಷಣೆ ನೀಡುತ್ತೆ. ನಂಬರ್ 4 ಮೆಂಥೆ. ಈ ಮೆಂಥೆ ಸೊಪ್ಪು ಮತ್ತು ಮೆಂಥೆ ಕಾಳು ಎರಡೂ ಕೂಡ ಆರೋಗ್ಯ ನೀಡುವ ಖಣಿ. ಡಯಾಬಿಟಿಕ್ ರೋಗಿಗಳಿಗೆ ವರದಾನ ಈ ಮೆಂಥೆ. ಕಾರಣ ಇದು ರಕ್ತದಲ್ಲಿರುವ ಸಕ್ಕರೆ ಪ್ರಮಾಣ ನಿಯಂತ್ರಿಸಲು ಬಹಳ ನೆರವಿಗೆ ಬರುತ್ತೆ. ಜೊತೆಗೆ ಇದರಲ್ಲಿ ಆಂಟಿ ಇನ್ಫ್ಲಿಮೇಟರಿ ಪ್ರಾಪರ್ಟಿಗಳಿವೆ. ಇವು ಮೂಳೆ ನರನಾಡಿಗಳ ನೋವು ನಿಯಂತ್ರಿಸಲು ನೆರವಾಗುತ್ತವೆ. ನಂಬರ್ 3 ಸೋರೆಕಾಯಿ. ನಾವು ಅನೇಕರು ಸೋರೆಕಾಯಿ ಹೆಸರು ಕೇಳಿದ್ರೇ ದೂರ ನೆಗೆದು ಬಿಡ್ತೀವಿ. ಅಂದರೆ ಸೋರೆಕಾಯಿ ಬಹುತೇಕರಿಗೆ ಇಷ್ಟವಾಗದ ತರಕಾರಿ. ಆದರೆ ಈ ಸೋರೆಕಾಯಿಯಲ್ಲಿರುವ ಆರೋಗ್ಯದ ಲಾಭಾಂಶಗಳನ್ನು ಕಡೆಗಣಿಸುವಂತಿಲ್ಲ. ಇದು ಶರೀರವನ್ನು ಹೈಡ್ರೇಟ್ ಆಗಿ ಕಾಪಾಡುತ್ತೆ, ತೂಕ ಇಳಿಸಲು ನೆರವಾಗುತ್ತೆ. ಇದರ ಜೊತೆಗೆ ಇದರಲ್ಲಿ ಸೊಲ್ಯೂಬಲ್ ಎಂಬ ಹೆಚ್ಚು ಉಪಯುಕ್ತ ಫೈಬರ್ ಮತ್ತು ಮಿನರಲ್ ಹಾಗೂ ನೀರಿನ ಅಂಶ ಇದೆ. ಅವು ಪಚನ ಕ್ರಿಯೆ ಮತ್ತು ಹೃದಯ ಆರೋಗ್ಯಕ್ಕೆ ಉತ್ತಮ ಸಹಕಾರ ನೀಡುತ್ತೆ. ನಂಬರ್ 2 ಬದನೆ. ಈ ಬದನೆಕಾಯಿ ಲೋ ಕ್ಯಾಲೋರಿ ಇರುವ ತರಕಾರಿ. ಇದು ಫೈಬರ್ ರಾಣಿ. ಇದರಲ್ಲಿ ಎಂಥೋಸೈನಿನ್ ಹೆಸರಿನ ಅಂಕ್ಯೂನ್ ಇರುತ್ತೆ. ಇದು ಮಾನಸಿಕ ಆರೋಗ್ಯವನ್ನು ಬೂಸ್ಟ್ ಮಾಡುತ್ತೆ, ಹೃದ್ರೋಗದ ರಿಸ್ಕ್ ಪ್ರಮಾಣ ನಿಯಂತ್ರಿಸುತ್ತದೆ ಮತ್ತು ರಕ್ತದೊತ್ತಡವನ್ನು ಸಹ ನಿಯಂತ್ರಿಸುತ್ತೆ. ನಂಬರ್ 1 ಹಾಗಲಕಾಯಿ. ಹಾಗಲ ಸ್ವಾದದಲ್ಲಿ ಕಹಿ ಹೌದು, ಆದರೆ ಈ ಹಾಗಲದ ಲಾಭ ಅಚ್ಚರಿ ಉಂಟು ಮಾಡುತ್ತೆ. ಬ್ಲಡ್ ಶುಗರ್ ನಿಯಂತ್ರಣದಲ್ಲಿಡಬಹುದಾದ ತರಕಾರಿಗಳಲ್ಲಿ ಹಾಗಲಕಾಯಿ ದಿ ಬೆಸ್ಟ್. ಇದರಲ್ಲಿ ಇರುವ ಅಂಶಗಳು ಶರೀರವನ್ನು ಡಿಟಾಕ್ಸ್ ಮಾಡಲು ನೆರವಾಗಿ ಬರುತ್ತೆ. ಪ್ರೇಕ್ಷಕರೇ, ನಾವು ಈ 10 ತರಕಾರಿ ಸಮಪಾತ್ರದಲ್ಲಿ ಬಳಸುವ ಕ್ರಮ ನಮ್ಮ ಆಹಾರ ಪದ್ಧತಿಯಲ್ಲಿ ಜೋಡಿಸಿಕೊಂಡರೆ ನಾವು ಕೂಡ ನಮ್ಮ ಪೂರ್ವಜರಂತೆ 150 ವರ್ಷಗಳ ಸುದೀರ್ಘ ಕಾಲ ಬದುಕಿ ಉಳಿಯಬಹುದು. ವಿಕಸಿತ ಭಾರತವನ್ನು ಕಣ್ಣಾರೆ ನೋಡಲು, ನೋಡಿ ಅನುಭವಿಸಲು ಸಾಧ್ಯವಾಗಬಹುದು. ಸೊ ಅಂಥ ಪಾಸಿಟಿವ್ ಥಾಟ್ ಇಟ್ಟುಕೊಂಡು ಈ ಎಲ್ಲ ತರಕಾರಿ ನಮ್ಮ ಆಹಾರದಲ್ಲಿ ಜೋಡಿಸಿಕೊಳ್ಳೋಣ ಬನ್ನಿ. ನಮಸ್ಕಾರ. ನ್ಯೂಸ್ ಡೆಸ್ಕ್ ವಿಶ್ವಪ್ಲಸ್ ಟಿವಿ. ವಿಶ್ವಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.